Good morning, my dear students. We were discussing about the CET and NEET questions of the chapter Oscillations, Waves and Sound. And now moving on to the next 35th question. The equation of a progressive wave is y is equal to 0.02 sin 2 pi t divided by 0.01 minus x divided by 0.3, where x and y are in meters and t is in seconds. The velocity of propagation of the wave is, ಸೊ ಇಲ್ಲಿ ವೆಲಾಸಿಟಿನ ಕೇಳಿದ್ದಾರೆ, ಹಾಗೆ ಈ ಕ್ವೆಶನನ್ನು ಕೊಟ್ಟಿದ್ದಾರೆ. ಸೇಮ್ ಇದೇ ಥರದ್ದು ಒಂದು ಕ್ವೆಶನನ್ನು ಲಾಸ್ಟ್ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ y ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, 0.02 ಸೈನ್ 2 ಪೈ ಟಿ ಡಿವೈಡೆಡ್ ಬೈ 0.01 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 0.3 ಆಯಿತಾ. ಹಾಗೆ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕಿದೆ. ನಮಗೆ ಸ್ಟ್ಯಾಂಡರ್ಡ್ ಈಕ್ವೇಷನ್ ಏನು ಗೊತ್ತಿದೆ, y ಇಸ್ ಈಕ್ವಲ್ ಟು ಎ ಸೈನ್ 2 ಪೈ, ಒಂದು ಒಮೆಗಾ ಟಿ ಮೈನಸ್ ಕೆ ಎಕ್ಸು. ಅಥವಾ ಇನ್ನೊಂದು ಫಾರ್ಮಲ್ ತೊಗೊಂಡಿವಿ ಅಂದರೆ 2 ಪೈ ಫಾರ್ಮಲ್ಲಿ ಬರೆದ್ವಿ ಅಂದರೆ ಟಿ ಬೈ ಟಿ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಆ್ಯಂಡ್ ಬೈ ಕಂಪೇರಿಂಗ್ ಬೋತ್ ಈಕ್ವೇಷನ್ಸ್, ಎರಡು ಈಕ್ವೇಷನ್ಸ್ನ ಕಂಪೇರ್ ಮಾಡಿದರೆ ಟಿ ಈಸ್ ಈಕ್ವಲ್ ಟು ಏನಾಯ್ತಪ್ಪ 0.01. ಹಾಗಾದರೆ ಎಫ್ ಅಂದರೆ ಏನಾಗ್ತದೆ 1 ಡಿವೈಡೆಡ್ ಬೈ 0.01, ಯಾಕೆ ರೆಸಿಪ್ರೋಕಲ್ ಆಫ್ ಟಿ. ಆ್ಯಂಡ್ ನೆಕ್ಸ್ಟ್ ಲ್ಯಾಂಬ್ಡಾ ಅಂದರೆ ಎಷ್ಟಾಗ್ತದೆ ಕಂಪೇರ್ ಮಾಡಿದರೆ 0.3 ಮೀಟರ್, ಇದು ಹರ್ಡ್ಸ್. ನಮಗೆ ಬೇಕಿರೋದು ವೆಲಾಸಿಟಿ ವಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಅಂದರೆ 0.3, 0.3ನೇನ ಕೊಟ್ಟಿರೋದು, 0.3 ಡಿವೈಡೆಡ್ ಬೈ 0.01. 0.01 ಅಂದರೆ 10 ಪವರ್ ಮೈನಸ್ 2, ಮೇಲೆ ಹೋದರೆ +2, 3 ಇಂಟು 10 ಪವರ್ +2 ಅಂದರೆ 3 ಇಂಟು 100 ಅಂದರೆ ಎಷ್ಟಾಯ್ತಪ್ಪ 30 ಮೀಟರ್ ಪರ್ ಸೆಕೆಂಡ್. ಸೊ ವೆಲಾಸಿಟಿ ಎಷ್ಟಾಯಿತು 30 ಮೀಟರ್ ಪರ್ ಸೆಕೆಂಡ್. ಸೊ ಆಪ್ಷನ್ ಎಷ್ಟರಲ್ಲಿದೆ, ಆಪ್ಷನ್ ಥರ್ಡ್ ಒನ್. ನೆಕ್ಸ್ಟ್ 36th ಕ್ವೆಶನ್. ಎ ಸೋರ್ಸ್ x of unknown frequency produces 8 beats per second with a source 250 Hz and 12 beats per second with a source 270 Hz. The frequency of source x is. ಸೊ ಅಲ್ಲಿ ಒಂದು ಸೋರ್ಸ್, ಯಾವುದೋ ಒಂದು ಟ್ಯೂನಿಂಗ್ ಫೋರ್ಕೋ ಅಥವಾ ಯಾವುದೋ ಒಂದು ಸೋರ್ಸ್ ಆಯಿತಾ, ಇದು 8 ಬೀಟ್ಸ್ ಪ್ರೊಡ್ಯೂಸ್ ಮಾಡ್ತದಂತೆ. ಯಾವಾಗ 250 Hz ಜೊತೆ ವೈಬ್ರೇಟ್ ಆದರೆ, ಅದೇ 270 Hz ಜೊತೆ ವೈಬ್ರೇಟ್ ಆದರೆ ಎಷ್ಟು ಬೀಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತೆ 12 ಬೀಟ್ಸ್ ಪರ್ ಸೆಕೆಂಡ್. ಹಾಗಾದರೆ ಆ ಫ್ರೀಕ್ವೆನ್ಸಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾನು ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ಬೆಟರ್ ಈಸಿ ಮೆಥಡ್ ಅಂದರೆ, ಒಂದು ಎಷ್ಟು ಕೊಟ್ಟಿದ್ದಾರಪ್ಪ 250 ಅಲ್ವಾ. 250 ಜೊತೆಗೆ ವೈಬ್ರೇಟ್ ಆದಾಗ ಎಷ್ಟು ಬೀಟ್ಸು 8, ಅಂದರೆ ಇದಕ್ಕಿಂತ ±8 ಇರಬೇಕು. ಒಂದು 8 ಕಮ್ಮಿ ಇರಬೇಕು ಅಥವಾ 8 ಜಾಸ್ತಿ ಇರಬೇಕು. ನೆಕ್ಸ್ಟು ಇನ್ನೊಂದು ಎಷ್ಟು 270 ±. ಇವಾಗ ಎಷ್ಟು ಪ್ರೊಡ್ಯೂಸ್ ಆಗಿದೆ ಅಂತ 12 ಬೀಟ್ಸ್. ಇಲ್ಲಿ ನೋಡ್ರಿ, ಇವು ಎರಡರಿಂದನೂ ಬರೋ ಆನ್ಸರ್ ಸೇಮ್ ಬರಬೇಕು. ನೀನು ಆ್ಯಡರ ಮಾಡ್ಕೊ ಸಬ್ಟ್ರಾಕ್ಟ್ನರ ಮಾಡ್ಕೊ, ವಾಟ್ ಎವರ್ ಇಟ್ ಆಯಿತಾ. ಸೊ ಇಲ್ಲಿ 250 + 8 ಮಾಡಿದರೆ ಏನು ಸಿಗುತ್ತಪ್ಪ 258. ಅದೇ 270 - 12 ಮಾಡಿದರೆ ಏನು ಸಿಗುತ್ತೆ 258. ಎರಡೂ ಸೇಮ್ ಆಯ್ತಲ್ವ. ಹಾಗಾದರೆ ಆ ಟ್ಯೂನಿಂಗ್ ಫೋರ್ಕು ಎಷ್ಟುದು 258. ಆ 258 ಅನ್ನೋದು 250 ಜೊತೆ ವೈಬ್ರೇಟ್ ಆದಾಗ 8 ಬೀಟ್ಸ್ ಪರ್ ಸೆಕೆಂಡ್ ಪ್ರೊಡ್ಯೂಸ್ ಮಾಡ್ತು. ಅದೇ 258 ಅನ್ನೋದು 270 ಜೊತೆಗೆ ವೈಬ್ರೇಟ್ ಆದಾಗ ಎಷ್ಟು ಬೀಟ್ಸ್ ಪ್ರೊಡ್ಯೂಸ್ ಮಾಡ್ತು 12 ಬೀಟ್ಸ್. ಹಾಗಾದರೆ ಅನ್ನೋನ್ ಫ್ರೀಕ್ವೆನ್ಸಿ ಎಷ್ಟಾಯ್ತಪ್ಪ 258. ಸೊ ಆಪ್ಷನ್ ಥರ್ಡ್ ಒನ್ 258. ನೆಕ್ಸ್ಟ್ 37th. An empty vessel is partially filled with water. The frequency of vibration of air column in the vessel. ಸೊ ಒಂದು ಎಂಟಿ ವೆಸಲ್ ಇತ್ತಂತೆ ಆಯಿತಾ, ಅದನ್ನು ಅರ್ಧ ಏನು ಪಾರ್ಷಿಯಲಿ, ಅರ್ಧ ಅಂತಲೂ ಹೇಳಿಲ್ಲ, ಪಾರ್ಷಿಯಲಿ ಫಿಲ್ಡ್ ವಿತ್ ವಾಟರಿಂದ ಫಿಲ್ ಮಾಡಿದಾರಂತೆ ಆಯಿತಾ. ಹಾಗಾದರೆ ಫ್ರೀಕ್ವೆನ್ಸಿ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಹೀಗೆ ವಿ ಹ್ಯಾಡ್ ಸಮ್ ವೆಸಲ್ ಆಯಿತಾ. ಸೊ ಒಂದು ವೆಸಲ್ ಇದೆ, ನಥಿಂಗ್ ಬಟ್ ಕ್ಲೋಸ್ಡ್ ಪೈಪ್ ಆದರೂ ಆಗಲಿ, ಓಪನ್ ಪೈಪ್ ಆದರೂ ಆಗಲಿ, ಫ್ರೀಕ್ವೆನ್ಸಿನ V/2L ಅಥವಾ V/4L ಅಂತ ಬರಿತಾ ಇದ್ದರೆ ನಥಿಂಗ್ ಬಟ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೆಂತ್. ವಾಟ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೆಂತ್. ಮೊದಲು ಪೈಪ್ ಹೀಗೆ ಖಾಲಿ ಇತ್ತು, ಫ್ರೀಕ್ವೆನ್ಸಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೆಂತ್ ಬರ್ದೆ
ಆಯಿತಾ. ನೆಕ್ಸ್ಟ್ ಏನು ಮಾಡ್ತಂದ್ರೆ ಇಟ್ ಇಸ್ ಪಾರ್ಷಲಿ ಫಿಲ್ಡ್ ವಿತ್ ವಾಟರ್. ಎಷ್ಟು ಹಾಕಿದಾರೋ ಗೊತ್ತಿಲ್ಲ, ಬಟ್ ವಾಟರಿಂದ ಫಿಲ್ ಮಾಡಿದ್ವಿ. ಆ ವಾಟರಿಂದ ಫಿಲ್ ಮಾಡಿದ ತಕ್ಷಣ ಈ ಎಂಟಿ ಏರ್ ಕಾಲಮ್ ಏನಾಯಿತು, ಲೆಂತ್ ಏನಾಯಿತು, ಕಡಿಮೆ ಆಯಿತು. ಈಗ ಇಷ್ಟೇ ಲೆಂತ್ ನಿನಗೆ ಸಿಗೋದು, ಲೆಂತ್ ಏನಾಯಿತು, ಕಡಿಮೆ ಆಯಿತು. ಆ್ಯಸ್ ಅ ಲೆಂತ್ ಡಿಕ್ರೀಸಸ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್. ಆ್ಯಸ್ ಲೆಂತ್ ಡಿಕ್ರೀಸಸ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್. ಸೊ ಲೆಂತ್ ಡಿಕ್ರೀಸ್ ಆಯಿತು, ಹಾಗಾದರೆ ಫ್ರೀಕ್ವೆನ್ಸಿ ಏನಾಗಬೇಕು, ಇನ್ಕ್ರೀಸ್. ಸೊ ಎಲ್ಲಿದೆ ನೋಡ್ರಿ, ಎಸ್ ಆಪ್ಷನ್ ಥರ್ಡ್ ಒನ್, ಇನ್ಕ್ರೀಸಸ್. ಆ್ಯಂಡ್ ನೆಕ್ಸ್ಟ್ 38th question. 4 wires of identical lengths, diameters and of same material are stretched on a sonometer wire. The ratio of their tension is 1:4:9:16. The ratio of their fundamental frequencies is. ಸೊ ಅಲ್ಲಿ 4 ವೈರ್ ಇದೆ ಅಂತ, ಲೆಂತು, ಡಯಾಮೀಟರು, ಮೆಟೀರಿಯಲು ಎಲ್ಲ ಸೇಮ್ ಇದೆ, ಆದರೆ ಅವಕ್ಕೆ ಕ್ರಿಯೇಟ್ ಆಗಿರೋ ಟೆನ್ಷನ್ ಬೇರೆ ಬೇರೆ ಇದೆ. ದೆನ್ ವಾಟ್ ಈಸ್ ದಿಸ್ ಸೋನೋಮೀಟರ್? ಫಸ್ಟ್ ಇನ್ ಕೇಸ್ ನಿಮಗೆ ಲ್ಯಾಬ್ಸ್ಗಳು ಕಂಪ್ಲೀಟ್ ಆಗಿತ್ತು ಅಂದರೆ ಸೋನೋಮೀಟರ್ ಅನ್ನೋದನ್ನ ನೋಡಿರ್ತಿದ್ರಿ. ಸೋನೋಮೀಟರ್ ಅನ್ನೋದು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಇತ್ತು. ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ಆ್ಯನ್ ಎಂಟಿ ಬಾಕ್ಸ್. ಈಗ ಒಂದು ಎಂಟಿ ವುಡನ್ ಬಾಕ್ಸ್ ಇರ್ತದೆ. ಆ್ಯಂಡ್ ಫಾರ್ ದಿಸ್ ಎ ವಯರ್ ವಿಲ್ ಬಿ ಟೈಡ್. ಈಗ ಒಂದು ವಯರ್ನ, ತಂತಿನ ಟೈ ಮಾಡಿಬಿಟ್ಟು ಹೀಗೆ ನೇತು ಹಾಕಿರ್ತಾರೆ, ಆಯಿತಾ. ಇದಕ್ಕೆ ಈ ವೇಟ್ನ ನೇತು ಹಾಕೋದಪ್ಪ. ಒಂದು ವುಡನ್ ಬಾಕ್ಸು, ಆ ವುಡನ್ ಬಾಕ್ಸಿಗೆ ಒಂದು ಕಡೆ ಒಂದು ತಂತಿನ ಕಟ್ ಹಾಕಿದ್ದಾರೆ. ಅದನ್ನು ಒಂದು ವೀಲ್, ಈ ಹಗ್ಗ ಸೇದೋದು ಇರ್ತದಲ್ಲ, ನೀರು ಸೇದೋದು, ಆ ರೀತಿ ಒಂದು ವೀಲಪ್ಪ, ಇಷ್ಟು ವೀಲ್, ಅದರ ಮೇಲೆ ಒಂದು ತಂತಿನ ನೇತು ಹಾಕಿಬಿಟ್ಟಿರ್ತಾರೆ. ಇದಕ್ಕೊಂದು ವೇಟ್ನ ಹ್ಯಾಂಗ್ ಮಾಡೋದು. ಈ ವೇಟ್ನ ಹ್ಯಾಂಗ್ ಮಾಡಿದೀವಿ, ಅದು ಏನು ಮಾಡ್ತದೆ, ಈ ವೈರ್ನ ಎಳೆದು ಹಿಡ್ಕೊಳ್ತದೆ ಹೀಗೆ. ಆ್ಯಂಡ್ ಇಟ್ ಕ್ರಿಯೇಟ್ಸ್ ಸಮ್ ಟೆನ್ಷನ್. ಸೊ ಈ ಇನ್ಸ್ಟ್ರೂಮೆಂಟಲ್ಲಿ ಏನು ಕ್ರಿಯೇಟ್ ಆಯಿತು, ಈಗ ಟೆನ್ಷನ್ ಕ್ರಿಯೇಟ್ ಆಯಿತು ಅಲ್ವಾ. ಆ್ಯಂಡ್ ಅ ಟೆನ್ಷನ್ ಈಸ್ ಕ್ರಿಯೇಟೆಡ್. ಈ ವೇಟನ್ನು ನಾನು ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಟೆನ್ಷನ್ ಕೂಡ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್. ಯಾಕೆ, ಆ ವೈರ್ನ ಎಳೆಯೋ ಅಂತ ಫೋರ್ಸ್ ಏನಾಗ್ತಾ ಹೋಯ್ತು, ಜಾಸ್ತಿ ಆಯಿತು. ದಟ್ಸ್ ವೈ ದ ಟೆನ್ಷನ್ ಗೋಸ್ ಆನ್ ಇನ್ಕ್ರೀಸಸ್. ಇದೇ ಥರದ್ದು 4 ಸೆಟ್ನ ತೊಗೊಂಡಿದ್ದಾರಂತ. 4ರಲ್ಲೂ ವೈರ್ ಸೇಮು, ಲೆಂತ್ ಸೇಮು, ಮೆಟೀರಿಯಲ್ ಸೇಮ್, ಎಲ್ಲ ಸೇಮ್ ಇದೆ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್? ಅದಕ್ಕೆ ನೇತು ಹಾಕಿರೋ ವೇಟ್ ಬೇರೆ ಬೇರೆ ಇದೆ. ಆ ವೇಟ್ ಬೇರೆ ಬೇರೆ ಇರೋದ್ರಿಂದ ಅದರಲ್ಲಿ ಕ್ರಿಯೇಟ್ ಆಗಿರೋವಂಥ ಟೆನ್ಷನ್ಗಳು ಬೇರೆ ಬೇರೆ ಇದೆ, ಆಯಿತಾ. ಆ್ಯಂಡ್ ದ ಫ್ರೀಕ್ವೆನ್ಸಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಟಿ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಈ ಟೆನ್ಷನ್ ಮೇಲೆ. ಎಷ್ಟು ಜಾಸ್ತಿ ಟೆನ್ಷನ್ ಕ್ರಿಯೇಟ್ ಆಗ್ತದೋ ಅಷ್ಟು ಫ್ರೀಕ್ವೆನ್ಸಿ ಜಾಸ್ತಿ ಇರ್ತದೆ. ಆ್ಯಂಡ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಫ್ರೀಕ್ವೆನ್ಸೀಸ್. F1:F3:F4 ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ರೂಟ್ T1, ರೂಟ್ T2, ರೂಟ್ T3 ರೂಟ್ T4. ದಟ್ ಈಸ್ ರೂಟ್ T1 ರೇಷಿಯೋ ಎಷ್ಟಪ್ಪ, ಎಷ್ಟಿದ್ದಾವೆ, 1:4:9:16 ಅಲ್ವಾ. 4 ರೂಟ್ 9 ರೂಟ್ 16. ಸೊ ರೂಟ್ 1 ಅಂದರೆ 1, ರೂಟ್ 4 ಅಂದರೆ 2, ರೂಟ್ 9 ಅಂದರೆ 3, ರೂಟ್ 16 ಅಂದರೆ 4. ಸೊ ಈಗ ಆಪ್ಷನ್ ನೋಡಿರಿ ಎಲ್ಲಿದೆ. ಹಾಂ, ಆಪ್ಷನ್ 4th one, 1:2:3:4. ಆ್ಯಂಡ್ ನೆಕ್ಸ್ಟ್ 39th question. A sound source is moving towards stationary listener with 1/10 of the speed of sound. The ratio of the apparent frequency to real frequency. So apparent frequency to real frequency ratio ಕ್ಯಾಲ್ಕುಲೇಟ್ ಮಾಡಲಿಕ್ಕಿದೆ, ಆಯಿತಾ. ಹಾಗೆ 39th ಅಲ್ವಾ. ಹಾಂ, sound source is moving towards the listener with 1/10 of the velocity of sound. velocity of soundನ್ನು v ಅಂತ ತಗೊಂಡ್ರೆ ಸೋರ್ಸ್ ಎಷ್ಟು ವೆಲಾಸಿಟಿಯಲ್ಲಿ ಟ್ರಾವೆಲ್ ಆಗ್ತಾ ಇದೆ, v/10th. ಇದರ 10 ಟೈಮ್ಸ್ ಅಷ್ಟು ಸ್ಪೀಡಲ್ಲೇ ಟ್ರಾವೆಲ್ ಆಗ್ತಾ ಇದೆ, ಆಯಿತಾ. ಹಾಗೆ ಅಬ್ಸರ್ವರ್, ಲಿಸನರ್ ರೆಸ್ಟಲ್ಲಿದ್ದಾನಂತೆ, ಹಾಗಿದ್ರೆ ವೆಲಾಸಿಟಿ ಎಷ್ಟು, 0. ಓಕೆ, ಸ್ಟ್ಯಾಂಡರ್ಡ್ ಈಕ್ವೇಷನ್ F' is equal to F into V minus VL divided by V minus Vs. That is F' is equal to F into V minus VL ಅಂದರೆ ಏನಾಯ್ತಪ್ಪ, 0 divided by. ಹಾಗೆ ಇದು ಸೋರ್ಸು, ಇದು ಲಿಸನರು. ಸೋರ್ಸು ಅಪ್ರೋಚಿಂಗ ರಿಸೈಡಿಂಗಪ್ಪ,
ಆ್ಯಂಡ್ ದ ಸೌಂಡ್ ಮೂವಿಂಗ್ ಟುವರ್ಡ್ಸ್ ಅಂದರೆ ಸೋರ್ಸು ಲಿಸ್ನರ್ಗೆ ಹತ್ತಿರ ಹೋಗ್ತಿದೆ, ಹೀಗೆ ಹೋಗ್ತಿದೆ, ಆ್ಯಂಡ್ ದಿಸ್ ಇಸ್ ದ ವೆಲಾಸಿಟಿ ಆಫ್ ಸೋರ್ಸ್. ಇದು ಸೌಂಡು ಮತ್ತು ಸೋರ್ಸು ಎರಡು ಒಂದೇ ಡೈರೆಕ್ಷನಲ್ಲಿ ಟ್ರಾವೆಲ್ ಆಗ್ತಾ ಇದೆ. ಸೊ ಸೈನ್ ಏನಾಗ್ತದೆ ಪ್ಲಸ್, ಸೊ ಪ್ಲಸ್ ಇಂಟು ಮೈನಸ್, ಸೊ ವಿ ಮೈನಸ್ ವಿ ಎಸ್. ಎಫ್ ಡ್ಯಾಶ್ ಬೈ ಎಫ್ ಕ್ಯಾಲ್ಕುಲೇಟ್ ಮಾಡಬೇಕಿದೆ. ಸೊ ಎಫ್ ಡ್ಯಾಶ್ ಬೈ ಎಫ್ ದಟ್ ಈಸ್ ಈಕ್ವಲ್ ಟು, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ವಿ ಮೈನಸ್ 0 ಅಂದರೆ ವಿ ಮೈನಸ್ ವಿ ಎಸ್ ಅಂದರೆ ಎಷ್ಟಪ್ಪ, ವಿ ಡಿವೈಡೆಡ್ ಬೈ 10. ಇಲ್ಲಿ ವಿನ ಕಾಮನ್ ತಗೊಂಡ್ರೆ ಕ್ಯಾನ್ಸಲ್ ಆಗ್ತದೆ. ಸೊ ಏನು ಉಳಿತದೆ, ಎಫ್ ಡ್ಯಾಶ್ ಡಿವೈಡೆಡ್ ಬೈ ಎಫ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಮೈನಸ್ 1/10, 1 ಡಿವೈಡೆಡ್ ಬೈ 10 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀಯ. 10 ಮೈನಸ್ 1 ಅಂದರೆ ಎಷ್ಟಾಯಿತು, 9/10. ಇದನ್ನು ಉಲ್ಟಾ ಮಾಡಿಕೊಂಡ್ರೆ 10 ಡಿವೈಡೆಡ್ ಬೈ 9. ಸೊ F1 ಬೈ F2 ಅಂದರೆ ಎಷ್ಟಾಯಿತು, 10 ಡಿವೈಡೆಡ್ ಬೈ 9. ಎಲ್ಲಿದೆ ಆಪ್ಷನ್ನು? ಹಾಂ, ಆಪ್ಷನ್ ಫಸ್ಟ್ ಒನ್, 10 ಡಿವೈಡೆಡ್ ಬೈ 9. ಆ್ಯಂಡ್ ನೆಕ್ಸ್ಟ್ 40th question. If Vm is the velocity of sound in moist air and Vd is the velocity of sound in dry air, then ಸೊ ಇದನ್ನು ಥೆರಿ ಪಾರ್ಟಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ವೆಲಾಸಿಟಿ ಆಫ್ ಸೌಂಡ್ in moist air is always greater than that of the velocity of sound in dry air, because the reason that ನಾವು velocity of soundಗೆ ಒಂದು ಸ್ಟ್ಯಾಂಡರ್ಡ್ ಈಕ್ವೇಷನ್ ಬರ್ತಿದ್ವಿ. ಏನಪ್ಪ, ಗಾಮಾ ಪಿ ಬೈ ರೋ, ವರ್ ಗಾಮಾ ಅಂದರೆ ಸ್ಪೆಸಿಫಿಕ್ ಹೀಟ್ ರೇಷಿಯೋ, ಪಿ ಅಂದರೆ ಪ್ರೆಷರು, ರೋ ಅಂದರೆ ಏನು, ಡೆನ್ಸಿಟಿ. ಹೌದಾ? ಆ್ಯಂಡ್ ದ ಡೆನ್ಸಿಟಿ ಆಫ್ ಮಾಯ್ಸ್ಟ್ ಏರ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದಟ್ ಆಫ್ ದಿ ಡೆನ್ಸಿಟಿ ಆಫ್ ಡ್ರೈ ಏರ್. ಮಾಯ್ಸ್ಟ್ ಏರಿನ ಡೆನ್ಸಿಟಿ ಡ್ರೈ ಏರ್ಗಿಂತ ಯಾವಾಗಲೂ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಮಾಯ್ಸ್ಟ್ ಏರ್ಗೆ ಡೆನ್ಸಿಟಿ ಕಡಿಮೆ ಇದ್ದರೆ ಮತ್ತು ವೆಲಾಸಿಟಿ ಏನಾಗಿರಬೇಕು, ಆಬ್ವಿಯಸ್ಲಿ ಜಾಸ್ತಿ ಇರಲೇಬೇಕಲ್ವಾ. ಸೊ ವೆಲಾಸಿಟಿ ಆಫ್ ಸೌಂಡ್ ಇನ್ ಮಾಯ್ಸ್ಟ್ ಏರ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದಿ ವೆಲಾಸಿಟಿ ಆಫ್ ಸೌಂಡ್ ಇನ್ ಡ್ರೈ ಏರ್. ಆಪ್ಷನ್ ಏನಿದೆ ನೋಡಿ, ಹಾಂ, ಆಪ್ಷನ್ ಥರ್ಡ್ ಒನ್. ಆ್ಯಂಡ್ ನೆಕ್ಸ್ಟ್ 41st question. If V1 and V2 or the velocity of sound at the same temperature in two monoatomic gases of densities ρ1 and ρ2 respectively. If ρ1 by ρ2 is equal to 4, then the value of V1 by V2 is, ಅಲ್ಲಿ ವೆಲಾಸಿಟೀಸ್ಗಳ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ρ1 by ρ2 ಅಂದರೆ ಡೆನ್ಸಿಟೀಸ್ನ ರೇಷಿಯೋ ಕೊಟ್ಟಿದ್ದಾರೆ. ಈಗ ತಾನೇ ಫಾರ್ಮುಲಾ ಬರೆದ್ವಿ, ಸೇಮ್ ಫಾರ್ಮುಲಾ. ವಿ ಅಂದರೆ ಫಾರ್ಮುಲಾ ಏನಿದೆ, ಸ್ಕ್ವೇರ್ ರೂಟ್ ಆಫ್ ಗಾಮಾ ಪಿ ಬೈ ರೋ. ನಮಗೆ ಬೇಕಿರೋದು ಡೆನ್ಸಿಟಿ ಮಾತ್ರ. ಸೊ ವಿ ಈಸ್ ಯೂನಿವರ್ಸ್ಲಿ ಪ್ರಪೋರ್ಷನಲ್ ಟು ರೂಟ್ ಡೆನ್ಸಿಟಿ. ಅಲ್ಲಿ ಕೇಳಿರೋದು V1 by V2 ಕೇಳಿದ್ದಾರೆ. ಸೊ V1 by V2 ಕ್ಯಾನ್ ಬಿ ರಿಟರ್ನ್ ಆಸ್ ಸ್ಕ್ವೇರ್ ರೂಟ್ ಆಫ್ ρ2 by ρ1. ಯಾಕೆ, ಯೂನಿವರ್ಸ್ಲಿ ಪ್ರಪೋರ್ಷನಲ್. V1 ಇದ್ದರೆ ಇಲ್ಲಿ ρ2, ಇಲ್ಲಿ 2 ಇದ್ದರೆ ಇಲ್ಲಿ 1, ಹೀಗೆ ಉಲ್ಟಾ ಬರಿತೀವಿ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಡೆನ್ಸಿಟಿಯ ರೇಷಿಯೋ ಎಷ್ಟು ಕೊಟ್ಟಿದ್ದಾರಪ್ಪ, 4 ಕೊಟ್ಟಿದ್ದಾರೆ. ρ1 by ρ2 ಅಂದರೆ ρ1 by ρ2 ಅಂದರೆ 4 ಇದೆ. ಹಾಗಾದರೆ ρ2 by ρ1 ಅಂದರೆ ಏನಾಗುತ್ತೆ, ಇದ್ರ ಉಲ್ಟಾ ಅಂದರೆ 1/4. ದಿಸ್ ಇಸ್ 1/4. 1/4 ಅಂದರೆ ರೂಟ್ ಎಷ್ಟಾಯಿತು, 1/2. ಆಪ್ಷನ್, ಹಾಂ, ಆಪ್ಷನ್ ಥರ್ಡ್ ಒನ್, 1 divided by 2. ಆ್ಯಂಡ್ ನೆಕ್ಸ್ಟ್ 42nd question. If T is the reverberation time of an auditorium of volume V, then ಸೊ ಅಲ್ಲಿ ರಿವರ್ಬರೇಷನ್ ಟೈಮ್ ಕೊಟ್ಟಿದ್ದಾರೆ. ಹಾಗೆ ಆ ಆಡಿಟೋರಿಯಮಿನ ವಾಲ್ಯೂಮ್ ಎಷ್ಟಿದೆ ಅಂತ ವಿ. ಹಾಗಾದರೆ ಆ ಟೈಮು, ರಿವರ್ಬರೇಷನ್ ಟೈಮು ಮತ್ತು ವಾಲ್ಯೂಮ್ಗೆ ರಿಲೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ಬಿಫೋರ್ ದಸ್, ವಾಟ್ ಈಸ್ ದಟ್ ರಿವರ್ಬರೇಷನ್ ಟೈಮ್? ಸೊ ಅದಕ್ಕಿಂತ ಮುಂಚೆ ಅಕಾಸ್ಟಿಕ್ಸ್. ಸೊ ಅಕಾಸ್ಟಿಕ್ಸ್ ಅಂತಂದ್ರೂ ಇಟ್ ಈಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ವೇರ್ ವಿ ಸ್ಟಡಿ ದ ಮೆಕ್ಯಾನಿಕಲ್ ವೇವ್ಸ್. ಸೊ ಮೆಕ್ಯಾನಿಕಲ್ಸ್ ವೇವ್ಸ್ ನಥಿಂಗ್ ಬಟ್ ಅದರಲ್ಲಿ ನಾವು ಮೇಯ್ನಾಗಿ ಸ್ಟಡಿ ಮಾಡೋದು ಸೌಂಡ್ ವೇವ್. ಹಾಗೆ ಈಗ ಈ ಥಿಯೇಟರ್ಸ್ಗಳಲ್ಲಿ ಅಥವಾ ಯಾವುದಾದ್ರೂ ಫಂಕ್ಷನ್ ಹಾಲ್ಸ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಿ, ತುಂಬ ದೊಡ್ಡ ಹಾಲ್. ಹಾಗೆ ಯು ಮೈಟ್ ಹ್ಯಾವ್ ಹರ್ಡ್, ಎಲ್ಲಿ ತುಂಬ ದೊಡ್ಡ ಹಾಲ್ ಇರ್ತದೆ, ಖಾಲಿ ಇರ್ತದೆ, ಅಲ್ಲಿ ಸೌಂಡ್ಗಳು ಎಕೋ ಆಗೋ ಚಾನ್ಸಸ್ ಭಾಳ ಇದೆ. ಹೌದಲ್ವಾ? ನೀವೇ ಮನೆಯಲ್ಲಿ ಮನೆ ಎಲ್ಲ ಖಾಲಿ ಇತ್ತಪ್ಪ, ಹೊಸ ಮನೆ ಖಾಲಿ ಇದೆ, ಹಾಗೆ ಹೋಗಿ ಮಾತಾಡಿದ್ರಿ ಅಂದರೆ ಏನಾಗ್ತದೆ, ನಿಮ್ಮ ಸೌಂಡ್ ಏನಾಗ್ತದೆ, ಎಕೋ ಆಗ್ತದೆ.
ಆದರೆ ಎಲ್ಲೂ ಥಿಯೇಟರ್ಸಲ್ಲಾಗಲಿ ಯಾವುದೇ ಫಂಕ್ಷನ್ಸಲ್ಲಾಗಲಿ ಎಲ್ಲೂ ಅಲ್ಲಿ ಎಕೋ ಆಗಲ್ಲ ಸೌಂಡ್. ದೆನ್ ವಾಟ್ ಹ್ಯಾಡ್ ದೆನ್ ಮೇಡ್ ನಾಟ್ ಟು ಎಕೋ, ಅಲ್ಲಿ ಎಕೋ ಆಗದೆ ನಂಗೆ ಏನು ಮಾಡ್ತಾರೆ, ಆ್ಯಂಡ್ ದೇ ಹ್ಯಾಡ್ ಯೂಸ್ಡ್ ಅಕಾಸ್ಟಿಕ್ಸ್. ಸೊ ಅಕಾಸ್ಟಿಕ್ಸ್ ಅಂತ ಅಂದರೆ ಏನು, ಅಲ್ಲಿ ಯೂಸ್ ಮಾಡೋ ಅಂಥ ಫರ್ನಿಚರ್ಸ್ ಆಗಿರಲಿ ಅಥವಾ ಅಲ್ಲಿ ಮಡಕೆಗಳನ್ನು ನೇತು ಹಾಕಿರ್ತಾರೆ, ಯಾರು ಶೋಗಲ್ಲ ನೇತು ಹಾಕೋದು, ಇಟ್ ಕ್ರಿಯೇಟ್ಸ್ ಅ ಗುಡ್ ಸೌಂಡ್. ಸೊ ಗುಡ್ ಸೌಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಅವನ್ನು ಯೂಸ್ ಮಾಡಿರ್ತಾರೆ. ಆ ಪ್ರಾಸೆಸ್ನ ನಾವೇನಂತ ಕರಿತೀವಿ ಅಕಾಸ್ಟಿಕ್ಸ್. ಆ್ಯಂಡ್ ಒನ್ ಮೋರ್ ಈಸ್ ರಿವರ್ಬರೇಷನ್ ಟೈಮ್. ಸೊ ವಾಟ್ ಈಸ್ ದಿಸ್ ರಿವರ್ಬರೇಷನ್ ಟೈಮ್? ಸೊ ರಿವರ್ಬರೇಷನ್ ಟೈಮ್ ಅಂದರೆ ಇಫ್ ವಿ ಸ್ಪೆಲ್ ಅ ವರ್ಡ್, ಯಾವುದಾದ್ರೂ ಒಂದು ವರ್ಡ್ನ ಮಾತಾಡಿದ್ವಿ ಅಥವಾ ಯಾವುದಾದ್ರೂ ಒಂದು ಸೌಂಡ್ ಕ್ರಿಯೇಟ್ ಆಯಿತು, ಆ್ಯಂಡ್ ಹೌ ಮಚ್ ಟೈಮ್ ಇಟ್ ವಿಲ್ ಡಿಲೇ ಇನ್ ದ ಸರೌಂಡಿಂಗ್. ಸೊ ಸರೌಂಡಿಂಗಲ್ಲಿ ಎಷ್ಟು ಹೊತ್ತು ಆ ಸೌಂಡ್ ಇರ್ತದೆ. ಇಫ್ ಫಾರ್ ಎಕ್ಸಾಂಪಲ್ ಐ ಆಮ್ ಸ್ಪೀಕಿಂಗ್ ಔಟ್, ಓಕೆ, ಇಫ್ ಐ ಸ್ಪೀಕ್ಸ್ ಅ ವರ್ಡ್, ನಾನು ಮಾತಾಡಿದೆ ವರ್ಡ್, ಅದು ಎಷ್ಟೊತ್ತವರೆಗೂ ಈ ಸರೌಂಡಿಂಗಲ್ಲಿ ಹೋಲ್ಡ್ ಆಯಿತು, ಆ ಟೈಮ್ನ ನಾವೇನಂತ ಕರಿತೀವಿ ರಿವರ್ಬರೇಷನ್ ಟೈಮ್. ಅಥವಾ ನಾವು ಮಾತಾಡಿರೋ ವರ್ಡು ಎಷ್ಟು ಟೈಮಿಗೆ ಖಾಲಿ ಆಗ್ತದೆ, ಅಂದರೆ ಅದು ಸೌಂಡ್ ಕೇಳಿಸಲ್ಲ ಎಷ್ಟು ಟೈಮಿಗೆ, ಆ ಡಿಕೆ ಟೈಮನ್ನು ನಾವೇನಂತ ಕರಿತೀವಿ ಇಟ್ ಈಸ್ ಕಾಲ್ಡ್ ಆಸ್ ಅ ರಿವರ್ಬರೇಷನ್ ಟೈಮ್. ಆ್ಯಂಡ್ ದಟ್ ರಿವರ್ಬರೇಷನ್ ಟೈಮ್ ಡಿಪೆಂಡ್ಸ್ ಆನ್ ವಾಲ್ಯೂಮ್. ಹೌ ಇಟ್ ಡಿಪೆಂಡ್ಸ್ ಆನ್ ವಾಲ್ಯೂಮ್ ಅಂತ ಕೇಳಿದಾರಲ್ವಾ, ಆ್ಯಂಡ್ ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ವಾಲ್ಯೂಮ್ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ರಿವರ್ಬರೇಷನ್ ಟೈಮ್ ಕೂಡ ಏನಾಗಿರುತ್ತೆ, ಜಾಸ್ತಿ ಇರ್ತದೆ. ದಟ್ ಈಸ್ ರಿವರ್ಬರೇಷನ್ ಟೈಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ. ಆಪ್ಷನ್ ಎಷ್ಟಿದೆ? ಆಪ್ಷನ್ ಥರ್ಡ್ ಒನ್. ಆ್ಯಂಡ್ ನೆಕ್ಸ್ಟ್ 43rd ಕ್ವೆಶನ್ಸ್. 43rd ಕ್ವೆಶನ್ ಅಲ್ಲಿ ಮಿಸ್ಟೇಕ್ ಆಗಿದೆ, 35th ಅಂತ ಆಗಿದೆ ನೆಕ್ಸ್ಟ್ ಮಂತ್ ಕ್ವೆಶನ್. ಅಬ್ಸರ್ವ್ ಮಾಡಿರಿ. ಇಫ್ ದ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಈಸ್ 336 ಮೀಟರ್ ಪರ್ ಸೆಕೆಂಡ್, the maximum length of the closed pipe that would produce a just audible sound is. ಸೊ ಜಸ್ಟ್ ಆಡಿಬಲ್ ಸೌಂಡ್ ಕೇಳಬೇಕಪ್ಪ. ಜಸ್ಟ್ ಆಡಿಬಲ್ ಸೌಂಡ್ ಅಂದರೆ ಇನ್ಫ್ರಾಸಾನಿಕ್ಕಿಂತ ಕೇಳಿಸ್ಬೇಕಷ್ಟೆ. ಜಸ್ಟ್ ಆಡಿಬಲ್ ಸೌಂಡ್ ಕ್ರಿಯೇಟ್ ಆಗಬೇಕಂತ. ಜಸ್ಟ್ ಆಡಿಬಲ್ ಸೌಂಡ್ ಅಂದರೆ ಫ್ರೀಕ್ವೆನ್ಸಿ ನಮಗೆ ಮಿನಿಮಮ್ ಅಂದರೆ ಕೇಳಿಸ್ಕೊಳಕ್ಕಾಗೋದೆಷ್ಟು 20 ಹರ್ಟ್ಸಿಂದ 20 ಕಿಲೋ ಹರ್ಟ್ಸ್. ಮಿನಿಮಮ್ ಅಂದರೆ ಎಷ್ಟಪ್ಪ 20 ಹರ್ಟ್ಸ್. ಸೊ ಫ್ರೀಕ್ವೆನ್ಸಿ 20 ಹರ್ಟ್ಸ್ ಇದೆ, ಆಯಿತಾ. ಸೊ ಹಾಗೆ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ 336 ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗೆ ಕ್ಲೋಸ್ಡ್ ಪೈಪಿನ ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಕ್ಲೋಸ್ಡ್ ಪೈಪ್ ಅಂದರೆ ಫಾರ್ಮುಲಾ ಏನು, ಎಫ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ 4L. ಎಲ್ ಲೆಂತ್ ಬೇಕು, ಎಲ್ ಇಸ್ ಈಕ್ವಲ್ ಟು ವಿ 336 ಡಿವೈಡೆಡ್ ಬೈ 4 × 20, ಆಯಿತಾ. 336 ಡಿವೈಡೆಡ್ ಬೈ 4 × 20 ಮಾಡ್ತೀರಿ ಆ್ಯಂಡ್ ಯು ವಿಲ್ ಗೆಟ್ ಇಟ್ ಆಸ್ ಅರೌಂಡ್ 4.2 ಮೀಟರ್. ಸಾಲ್ವ್ ಮಾಡಿ 4.2 ಮೀಟರ್ ಸಿಗ್ತದೆ, ಆಯಿತಾ. ಆಪ್ಷನ್ ಎಲ್ಲಿದೆಪ್ಪ, ಆಪ್ಷನ್ ಫಸ್ಟ್ ಒನ್ 4.2 ಮೀಟರ್. ಹಾಗೆ ಈ ಕ್ವೆಶನ್ ನಂಬರ್ ಮಿಸ್ಟೇಕ್ ಆಗಿದೆ, 35th ಅಂತ ಆಗಿದೆ, ಆಯಿತಾ. ಮೇಕ್ ಇಟ್ ಅಸ್ 35th ಓನ್ಲಿ. ಆ್ಯಂಡ್ ನೆಕ್ಸ್ಟ್ 43rd ಕ್ವೆಶನ್. ವೆನ್ ವಿ ಹಿಯರ್ ಎ ಸೌಂಡ್ ವಿ ಕ್ಯಾನ್ ಐಡೆಂಟಿಫೈ ಇಟ್ಸ್ ಸೋರ್ಸ್ ಫ್ರಮ್. ಸೊ ಈಗಾಗಲೇ ನಾನು ನಿಮಗೆ ಪಿಚ್ ಅನ್ನೋ ಕಾನ್ಸೆಪ್ಟನ್ನು ಹೇಳಿದ್ದೆ. ಆ್ಯಂಡ್ ನಾವು ಒನ್ ಮೋರ್ ಕಾನ್ಸೆಪ್ಟ್ ಕ್ವಾಲಿಟಿ. ಸೊ ಬಿಫೋರ್ ದ್ಯಾಟ್ ಈಗ ಯಾವುದಾದ್ರೂ ಒಂದು ಸೌಂಡನ್ನು ಕೇಳಿಸ್ಕೊಳ್ತಾ ಇದ್ದೀರಿ, ಆ್ಯಂಡ್ ಹೌ ಕ್ಯಾನ್ ಯು ಡಿಸೈಡ್ ದ ಸೋರ್ಸ್. ಈಗ ಫಾರ್ ಎಕ್ಸಾಂಪಲ್ಲು ಪಿಚ್ ಅನ್ನೋ ಕಾನ್ಸೆಪ್ಟನ್ನ ಹೇಳಿದ್ವಿ. ಪಿಚ್ ಮೀನ್ಸ್, ಸೊ ಪಿಚ್ ಇಸ್ ನಥಿಂಗ್ ಬಟ್ ದ ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಒಂದು ಆಬ್ಜೆಕ್ಟ್ಗೆ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಎಷ್ಟಿದೆ ಅದನ್ನು ನಾವೇನಂತ ಕರಿತೀವಿ ಪಿಚ್. ಈಗ ಫಾರ್ ಎಕ್ಸಾಂಪಲು ಒಬ್ಬ ಸಣ್ಣ ಮಗು ಮಾತಾಡ್ತಾ ಇದ್ದಾನೋ ಅಥವಾ ದೊಡ್ಡವ್ರು ಮಾತಾಡ್ತಾ ಇದ್ದಾರೋ ಅಥವಾ ಜೆಂಟ್ಸ್ ಆರ್ ಲೇಡೀಸ್ ಯಾರು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಆ ಫ್ರೀಕ್ವೆನ್ಸಿಯಲ್ಲಿ ಅಂದರೆ ಶ್ರಿಲ್ನೆಸ್ ಅಥವಾ ಗ್ರೇವ್ನೆಸ್ ಅಂತ ಕರಿತೀವಿ. ಶ್ರಿಲ್ನೆಸ್ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಇರೋದು, ಆ ಗ್ರೇವ್ನೆಸ್ ಅಂದರೆ ಗಡುಸು ಧ್ವನಿ ಅಂದರೆ ಫ್ರೀಕ್ವೆನ್ಸಿ ಏನಾಗಿರ್ತದೆ ಕಡಿಮೆ ಇರುತ್ತೆ, ಅದನ್ನು ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಯಾರೋ ಸಣ್ಣ ಮಗು ಮಾತಾಡ್ತಾ ಇದ್ದಾನ ಅಥವಾ ನೀವು ಯಾರಾದರೂ ಮಾತಾಡ್ತಿದ್ದೀರಾ ಅನ್ನೋದನ್ನು ಆ ಫ್ರೀಕ್ವೆನ್ಸಿಯಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸಣ್ಣ ಮಗುಗೆ ಶ್ರಿಲ್ನೆಸ್ ವಾಯ್ಸ್ ಇರುತ್ತೆ, ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಯು. ನಿಮಗೆ ಕಂಪೇರ್ ಮಾಡಿದ್ರೆ ನಿಮಗೆ ಫ್ರೀಕ್ವೆನ್ಸಿ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯು ಆಲ್ ಫ್ರೆಂಡ್ಸ್ ಆರ್ ಆಫ್ ಅರೌಂಡ್ ಸೇಮ್ ಏಜ್, ಎಲ್ಲರೂ ಸೇಮ್ ಏಜಲ್ಲಿ ಇದ್ದೀರಪ್ಪ. ಆ್ಯಂಡ್ ಈವನ್ ದೋ ಯು ಕ್ಯಾನ್ ನೋಟಿಸ್ ದ ಡಿಫ್ರೆಂಟ್ ವಾಯ್ಸಸ್ ಆಫ್ ಯುವರ್ ಡಿಫ್ರೆಂಟ್ ಫ್ರೆಂಡ್ಸ್. ನಿಮ್ಮ ಬೇರೆ ಬೇರೆ ಫ್ರೆಂಡ್ಸ್ಗಳ ವಾಯ್ಸ್ಗಳ ಮೇಲೆ ಯಾರು ಮಾತಾಡ್ತಿದ್ದಾರೆ ಅನ್ನೋದನ್ನ ರೆಕಗ್ನೈಸ್ ಮಾಡ್ಬೋದು ಅಲ್ವಾ. ಆ್ಯಂಡ್ ದಟ್ ಈಸ್ ಬೈ ಅ ಕ್ವಾಂಟಿಟಿ ಕಾಲ್ಡ್ ಆಸ್ ಕ್ವಾಲಿಟಿ. ಸೊ ಅದನ್ನು ನಾವೇನಂತ ಕರಿತೀವಿ ಕ್ವಾಲಿಟಿ. ಆ್ಯಂಡ್ ದಟ್ ಈಸ್ ಕ್ಯಾನ್ ಬಿ ರೆಕಗ್ನೈಸ್ಡ್ ಬೈ ಇಟ್ಸ್ ಆಂಪ್ಲಿಟ್ಯೂಡ್.
ಒಬ್ಬರಿಂದ ಒಬ್ಬರು ಕ್ರಿಯೇಟ್ ಮಾಡೋ ಪ್ರೊಡ್ಯೂಸ್ ಆಗೋ ವಾಯ್ಸಿನ ಆಂಪ್ಲಿಟ್ಯೂಡ್ ಏನಾಗಿರುತ್ತೆ, ಬೇರೆ ಬೇರೆ ಇರುತ್ತೆ. ದಟ್ ಈಸ್ ಹೌ ಯು ಕ್ಯಾನ್ ನೋಟಿಸ್ ದ ವಾಯ್ಸ್ ಆಫ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ದಟ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಆಸ್ ವಾಟ್, ಕ್ವಾಲಿಟಿ. ಹಾಂ, ಹಾಗೆ ಇಲ್ಲಿ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ನೋಡಿ, ವೆನ್ ವಿ ಹಿಯರ್ ಎ ಸೌಂಡ್ ವಿ ಕ್ಯಾನ್ ಐಡೆಂಟಿಫೈ ಇಟ್ಸ್ ಸೋರ್ಸ್. ಯಾರು ಮಾತಾಡ್ತಾ ಇದ್ದಾರೆ ಅದನ್ನು ಸೋರ್ಸ್ನ ಐಡೆಂಟಿಫೈ ಮಾಡ್ಬೋದು. ದಟ್ ಈಸ್ ಬೈ ಹೌ, ದಟ್ ಈಸ್ ಕಾಲ್ಡ್, ಆ ಕ್ಯಾರೆಕ್ಟರ್ನ ನಾವೇನಂತ ಕರಿತೀವಿ, ಕ್ವಾಲಿಟಿ. ಆ್ಯಂಡ್ ದಟ್ ಕ್ಯಾನ್ ಬಿ ಡನ್ ಬೈ ಇಟ್ಸ್ ಆಂಪ್ಲಿಟ್ಯೂಡ್. ಎಲ್ಲಿದೆ ನೋಡ್ರಿ, ಫಸ್ಟ್ ಒನ್ ಇಂಟೆನ್ಸಿಟಿ ರಾಂಗ್, ಸೆಕೆಂಡ್ ಒನ್ನಲ್ಲಿದೆ ನೋಡ್ರಿ, ದ ಆಂಪ್ಲಿಟ್ಯೂಡ್ ಆಫ್ ಸೌಂಡ್. ಸೊ ಆಪ್ಷನ್ ಸೆಕೆಂಡ್ ಬಂತ. ಆ್ಯಂಡ್ ನೆಕ್ಸ್ಟ್ 44th question. 41 tuning forks are arranged in the increasing order of their frequencies such that every fork gives 5 beats within the next. The last fork has a frequency that is double the frequency of the first fork. The frequency of the first fork is, ಸೊ ಅಲ್ಲಿ 41 ಟ್ಯೂನಿಂಗ್ ಫಾರ್ಕ್ಗಳನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿದಾರಂತ, ಆಯಿತಾ. ಹಾಗೆ ಒಂದರಿಂದ ಒಂದಕ್ಕೆ ಎಷ್ಟು ಬೀಟ್ಸ್ ಡಿಫ್ರೆನ್ಸ್ ಇದೆ ಅಂತ, 5 ಬೀಟ್ಸ್ ಡಿಫ್ರೆನ್ಸ್ ಇದೆ ಅಂತೆ. ಹಾಗಾದರೆ ಹಾಗೆ ಲಾಸ್ಟ್ನ ಟ್ಯೂನಿಂಗ್ ಫೋರ್ಕು ಫಸ್ಟ್ನ ಟ್ಯೂನಿಂಗ್ ಫೋರ್ಕ್ಕಿಂತ ಡಬಲ್ ಇದೆ ಅಂತ. ಹಾಗಾದರೆ ಫಸ್ಟ್ ಟ್ಯೂನಿಂಗ್ ಫೋರ್ಕಿನ ಫ್ರೀಕ್ವೆನ್ಸಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಟ್ಯೂನಿಂಗ್ ಫೋರ್ಕ್ನ ಎಫ್ ಅಂತ ತೊಗೊಂಡೆ ಅಂದರೆ ನೆಕ್ಸ್ಟ್ ಎಷ್ಟು ಬೀಟ್ಸ್ ಕೇಳುತ್ತೆ ಅಂತ ಹೇಳಿದ್ವಿ, 5 ಬೀಟ್ಸ್ ಅಲ್ವಾ. ಸೊ ಹಾಗಾದರೆ ಎಫ್ +5 -5 ತೊಗೊಳ್ಳ, +or-5 ಅಂತ ಹೇಳಿದ್ವಿ ಅಲ್ವಾ. ಆದರೆ ಇಲ್ಲಿ ಎಲ್ಲ ಯಾವ ಆರ್ಡರಲ್ಲಿ ಇಟ್ಟಿದ್ದಾರೆ ಅಂತ, ಇನ್ಕ್ರೀಸಿಂಗ್ ಆರ್ಡರು. ಸೊ ಇಟ್ ಶುಡ್ ಬಿ +5 ಓನ್ಲಿ. ನೆಕ್ಸ್ಟ್ ಇದಕ್ಕಿಂತ +5, 5 + 5 ಅಂದರೆ ಎಷ್ಟಾಯಿತು, 10. ನೆಕ್ಸ್ಟು ಎಫ್ +15. ಹೀಗೆ ಎಲ್ಲಿವರೆಗೂ, ಇದು ಫಸ್ಟ್ ಒನ್ ಆದ್ರೆ 41st ಇಟ್ಟಿದ್ದಾರಂತೆ, ಆಯಿತಾ. ಹಾಗಾದರೆ ಕೊನೆಯದು ಎಷ್ಟಿರ್ತದಪ್ಪ, 2F ಇದೆ ಅಂತೆ. ಮೊದಲನೇದಕ್ಕಿಂತ ಡಬಲ್ ಇದೆ ಅಂತೆ 2F. ಆ್ಯಂಡ್ ದಿಸ್ 2F ಎಷ್ಟಿರ್ತದೆ ಇಲ್ಲಿ ನೋಡು, ಇದು ಬರೀ ಎಫ್ ಆದರೆ ಇದು F +5, ಇದೆಷ್ಟು +10, ಇದೆಷ್ಟು +15, ಹೌದಾ. ಅಂದರೆ 5 × 1, ಸಾರಿ ಇದು 5 × 0, 5 × 1, 5 × 2, 5 × 3, 5 × 4 ಅಪ್ ಟು 5 × ಎಲ್ಲಿಗೆ ಸಿಗ್ತದೆ, 40 ಅಲ್ವಾ. ಸೊ ಹಾಗಾದರೆ 2F = F × 5 × 40. ಸೊ ಪ್ಲಸ್, ಸೊ 5 × 40. ಸೊ ಹಾಗಾದರೆ ಎಷ್ಟಾಗ್ತದೆ ನೋಡಿರಿ, 2F = 4 5 20, 200 ಎಫ್, ಹೌದಲ್ವಾ. ಎಷ್ಟಾಯಿತು, ಓ 2 ಪ್ಲಸ್ ಅಲ್ವಾ ಇಲ್ಲಿ, ಹಾಂ. ಎಫ್ ಪ್ಲಸ್ 5 × 40 ಅಂದರೆ 200. ಸೊ 2F ಇದು ಈ ಕಡೆ ಬಂತು ಅಂದರೆ -F, 2F - F ಅಂದರೆ F = ಎಷ್ಟಾಯಿತು, 200. ಸೊ ಆಪ್ಷನ್ ಎಷ್ಟಿದೆ, ಆಪ್ಷನ್ 4th one 200. ಹಾಗೆ ಎಷ್ಟನೇದು ಕೇಳಿದರೆ, ದ ಫ್ರೀಕ್ವೆನ್ಸಿ ಆಫ್ ದಿ ಫಸ್ಟ್ ಫೋರ್ಕ್ ಈಸ್, ಸೊ ಫಸ್ಟ್ ಫೋರ್ಕ್ ಎಷ್ಟಿದೆ, 200 Hz. ಆ್ಯಂಡ್ ನೆಕ್ಸ್ಟ್ 45th question. ಇನ್ ಅ ಸ್ಟೇಷನರಿ ವೇವ್ ಆಲ್ ದ ಪಾರ್ಟಿಕಲ್ಸ್, ಸೊ ಸ್ಟೇಷನರಿ ವೇವ್ಸಲ್ಲಿ ಎಲ್ಲ ಪಾರ್ಟಿಕಲ್ಸ್ಗಳು ಹೇಗಿರ್ತದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹಾಗೆ ಸ್ಟೇಷನರಿ ವೇವ್ಸ್ಗಳನ್ನು ಡಿಸ್ಕಸ್ ಮಾಡುವಾಗ ಹೇಳಿದ್ವಿ, ದ ಸ್ಟೇಷನರಿ ವೇವ್ಸ್ ಆರ್ ಪ್ರೊಡ್ಯೂಸ್ಡ್ ವೆನ್ ದ 2 progressive waves ಟ್ರಾವೆಲಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಓವರ್ಲ್ಯಾಪ್ ಆನ್ ಈಚ್ ಅದರ್. 2 ಪ್ರೋಗ್ರೆಸಿವ್ ವೇವ್, ಒಂದು ಹಿಂಗೆ ಸೀದಾ ಹೋಗ್ತಿದೆ ಹೀಗೆ, ಇನ್ನೊಂದು ಹಿಂಗೆ ಬರ್ತಾ ಇದೆ ಉಲ್ಟಾ. ಆ 2 ಪ್ರೋಗ್ರೆಸಿವ್ ವೇವ್ಸು ಅಪೋಸಿಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಆಗೋದು ಓವರ್ಲ್ಯಾಪ್ ಆದಾಗ ಏನು ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಏನಂತ ಕರಿತೀವಿ, ಸ್ಟೇಷನರಿ ವೇವ್ಸ್. ಓಕೆ, ಎಲ್ಲಿ ಆಂಪ್ಲಿಟ್ಯೂಡ್ 0 ಇದೆ ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆಸ್ ನೋಡ್ಸ್, ಎಲ್ಲಿ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಇದೆ ದೀಸ್ ಆರ್ ಕಾಲ್ಡ್ ಆಸ್ ಆ್ಯಂಟಿ ನೋಡ್ಸ್. ಓಕೆ, ಹಾಗೆ ಆ್ಯಂಡ್ ದ ರೀಜನ್ ಬಿಟ್ವೀನ್ 2 ನೋಡ್ಸ್, ಈ 2 ನೋಡ್ಸ್ಗಳ ಮಧ್ಯೆ ಏನು ರೀಜನ್ ಇದೆ, ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಸೆಗ್ಮೆಂಟ್. ಅದನ್ನು ಏನಂತ ಕರಿತೀವಿ, ಸೆಗ್ಮೆಂಟ್. ಹಾಗೆ ಈ ಒಂದು ಸೆಗ್ಮೆಂಟಲ್ಲಿ ಎಲ್ಲ ಪಾರ್ಟಿಕಲ್ಸ್ಗಳು ಕೂಡ ಒಂದೇ ಡೈರೆಕ್ಷನಲ್ಲೇ ವೈಬ್ರೇಟ್ ಆಗುತ್ತೆ. ಅದರ ಪಕ್ಕದ ಸೆಗ್ಮೆಂಟು ಉಲ್ಟಾ, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ. ಮತ್ತಿದ್ರ ನೆಕ್ಸ್ಟು ಹೀಗೆ ಸೀದಾ, ಮತ್ತಿದ್ರ ನೆಕ್ಸ್ಟು ಹೀಗೆ ಉಲ್ಟಾ.
ಅಂದರೆ ಒಂದು ಸೆಗ್ಮೆಂಟಿಂದ ಒಂದು ಸೆಗ್ಮೆಂಟಿಗೆ ಫೇಸ್ ಏನಾಗಿದೆ, ಅಪೋಸಿಟ್ ಆಗಿದೆ ಆಯಿತಾ. ಬಟ್ ಅದೇ ಸೆಗ್ಮೆಂಟಲ್ಲೇ ಅಂದರೆ ಎರಡು ನೋಡ್ಗಳ ಮಧ್ಯೆ ಸ್ಪೇಸು ಆ ಸೆಗ್ಮೆಂಟಲ್ಲಿ ಎಲ್ಲ ಪಾರ್ಟಿಕಲ್ಸ್ಗಳೇನೋ ವೈಬ್ರೇಷನ್ ಅಂದರೆ ಫೇಸ್ ಏನಾಗಿದೆ, ಸೇಮ್ ಇದೆ. ಓಕೆ, ಈಗ ಚೆಕ್ ಮಾಡಿರಿ ಆಪ್ಷನ್. ಫಸ್ಟ್ ಒನ್, ಇನ್ ದ ರೀಜನ್ ಬಿಟ್ವೀನ್ ದ ಟೂ ನೋಡ್ಸ್ ಅಂದರೆ ಸೆಗ್ಮೆಂಟ್ ವೈಬ್ರೇಟ್ಸ್ ಇನ್ ಸೇಮ್ ಫೇಸ್. ಎಸ್ ಆಫ್ ಕೋರ್ಸ್, ಫಸ್ಟ್ ಒನ್ ಈಸ್ ದ ರೈಟ್ ಆನ್ಸರ್ ಆಯಿತಾ. ಫಸ್ಟ್ ಒನ್ ರೈಟ್ ಆನ್ಸರ್ ಇದೆ. ಹಾಗೆ ಇನ್ನು ಉಳಿದಿದ್ದನ್ನು ಅಬ್ಸರ್ವ್ ಮಾಡಿರಿ. ಸೆಕೆಂಡ್ ಒನ್, ಆನ್ ಐದರ್ ಸೈಡ್ ಆಫ್ ದಿ ನೋಡ್ ವೈಬ್ರೇಟ್ ಇನ್ ಸೇಮ್ ಫೇಸ್. ಅಲ್ಲ, ಆಪೋಸಿಟ್ ಫೇಸ್ ಅಲ್ವಾ, ಉಲ್ಟಾ ಆಪೋಸಿಟ್ ಫೇಸಲ್ಲಿ ಇರ್ತದೆ. ನೆಕ್ಸ್ಟ್, ಆಫ್ ದ ಮೀಡಿಯಮ್ ವೈಬ್ರೇಟ್ ಇನ್ ಸೇಮ್ ಫೇಸ್. ಒಂದು ಮೀಡಿಯಮಲ್ಲಿ ಹೆಂಗಾರು ಇರಲಪ್ಪ, ಸೆಗ್ಮೆಂಟ್ ಹೆಂಗಾದರೂ ಇರಲಿ ಒಂದೇ ಫೇಸಲ್ಲಿ ಇರ್ತದೆ. ನೋ, ಒಂದು ಸೆಗ್ಮೆಂಟಿಂದ ಒಂದು ಸೆಗ್ಮೆಂಟಿಗೆ ಚೇಂಜ್ ಆಗ್ತದೆ ಫೇಸು. ನೆಕ್ಸ್ಟ್, ಇನ್ ದ ರೀಜನ್ ಬಿಟ್ವೀನ್ ಟೂ ಆ್ಯಂಟಿ ನೋಡ್ಸ್ಗಳ ಮಧ್ಯೆ ಅಂತ ಹೇಳ್ತಿದ್ದಾರೆ. ನೋ, ಇಟ್ ಈಸ್ ಬಿಟ್ವೀನ್ ದ ಟೂ ನೋಡ್ಸ್. ಸೊ ಆಪ್ಷನ್ ಯಾವುದು? ಆಪ್ಷನ್ ಫಸ್ಟ್ ಒನ್. ಆ್ಯಂಡ್ ನೆಕ್ಸ್ಟ್ 46th question. A cylindrical tube open at both ends has a fundamental frequency F0 in air. ಅಂದರೆ ಯಾವ ಪೈಪಪ್ಪ ಇದು? ಓಪನ್ ಪೈಪ್ ಕೊಟ್ಟಿದ್ದಾರೆ, ಓಪನ್ ಪೈಪ್. ಅದಕ್ಕೆ ಫ್ರೀಕ್ವೆನ್ಸಿ ಎಷ್ಟು ಹೇಳಿದಾರಪ್ಪ? F0. ಹಾಗೆ ಓಪನ್ ಪೈಪ್ ಅಂತಂದರೆ ಫಾರ್ಮುಲಾ ಏನಿದೆ ನಮಗೆ? V/2L. L0 ಅಂತ ತೊಗೊಳ್ತೀನಿ ಇದನ್ನ, ಯಾಕೆ ಓಪನ್ ಪೈಪ್ ಅದು. ನೆಕ್ಸ್ಟ್, in A the tube is dipped vertically in water. ಆ ಟ್ಯೂಬ್ನ ಡಿಪ್ ಮಾಡಿದಾರಂತೆ ವಾಟರ್ ಒಳಗಡೆ. such that half of its length is inside the water. ಅರ್ಧ ನೀರು ಒಳಗೆ ಮುಳುಗಿದೆ ಅಂತ. the fundamental frequency of air column now is. ಹಾಗಾದರೆ ಈಗ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಈಗ ಅದನ್ನು ಡಿಪ್ ಮಾಡಿದ್ದಾರೆ ಅಂದರೆ ಯಾವ ಪೈಪ್ ಆಗಿಬಿಡ್ತದೆ ಈಗ? ಕ್ಲೋಸ್ಡ್ ಪೈಪ್. ಈಗ ಫ್ರೀಕ್ವೆನ್ಸಿ ಎಫ್ ಡ್ಯಾಶ್ ಅಂತ ತೊಗೊಳ್ತೀನಿ. ಆ್ಯಂಡ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಎಫ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಕ್ಲೋಸ್ಡ್ ಪೈಪಿಗಾದ್ರೆ ಫಾರ್ಮುಲಾ ಏನಪ್ಪ? 4L. ಎಷ್ಟು ಮುಳುಗಿದೆ ಅದು? ಅರ್ಧ ಮುಳುಗಿದೆ ಅಂದರೆ L0 ಮುಂಚೆ ಇದ್ದಿದ್ದು, ಈಗ ಮುಳುಗಿದೆ ಅರ್ಧ ಅಂದರೆ L0/2. ಓಕೆ, ಹಾಗಾದರೆ ಎಫ್ ಡ್ಯಾಶ್ ಎಷ್ಟಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿರಿ, 2 ಕ್ಯಾನ್ಸಲ್ ಆಯಿತಾ. ಹಾಗಾದರೆ ಎಫ್ ಡ್ಯಾಶ್ ಅಂದರೆ ಏನು ಉಳಿತು? V/2L0. V/2L0 ಅಂದರೆ ಸೇಮ್ ಆಸ್ F0 ಅಲ್ವಾ. ಸೊ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಏನಾಯಿತು? F0. ಆಪ್ಷನಲ್ಲಿದೆ ಆಪ್ಷನ್ ಫಸ್ಟ್ ಒನ್. ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು F0. ಆ್ಯಂಡ್ ನೆಕ್ಸ್ಟ್ 47th question. A man X can hear only up to 10 kilohertz and another man up to 20 kilohertz. A note of frequency 500 hertz is produced before them from a stretched string. Then ಇಲ್ಲಿ ಇಬ್ಬರು ಮನುಷ್ಯರಿದ್ದಾರಂತೆ. ಒಬ್ಬರು 10 kHz ಮಾತ್ರ ಕೇಳಿಸ್ಕೊಳ್ಲಿಕ್ಕೆ ಆಗ್ತದಂತೆ, ಇನ್ನೊಬ್ಬರು 20 kHz. ಸೊ ಬಿಫೋರ್ ದ್ಯಾಟ್ ಆಡಿಬಲ್ ರೇಂಜ್ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಆಡಿಬಲ್ ರೇಂಜ್, ಒಬ್ಬ ಮನುಷ್ಯ ಎಷ್ಟು ಫ್ರೀಕ್ವೆನ್ಸಿನ ಕೇಳಿಸ್ಕೊಳ್ಲಿಕ್ಕೆ ಆಗ್ತದೆ? ದಟ್ ಈಸ್ ಫ್ರಮ್ 20 Hz to 20 kHz. ಹ್ಯೂಮನ್ ಬೀಯಿಂಗ್ ವಿತ್ ನಾರ್ಮಲ್ ಇಯರ್ ಇತ್ತು ಅಂತಂದರೆ 20 Hz ಇಂದ 20 kHz. ಆದರೆ ಇಲ್ಲಿ ಒಬ್ಬ ಮನುಷ್ಯ 20 kHz ಕೇಳಿಸ್ಕೊಳ್ಲಿಕ್ಕೆ ಆಗ್ತದೆ ಅಂದರೆ ನಾರ್ಮಲ್ ಇಯರ್. ಬಟ್ ಇನ್ನೊಬ್ಬ ಮನುಷ್ಯ ಎಕ್ಸ್ ಆ್ಯಂಡ್ ಹೀ ಕ್ಯಾನ್ ಹಿಯರ್ ಅಪ್ ಟು 10 kHz ಅಂದರೆ ದೇ ಹ್ಯಾವ್ ಸಮ್ ಪ್ರಾಬ್ಲಮ್. ಅದಕ್ಕೆ ಎಲ್ಲಿವರೆಗೂ ಕೇಳಿಸ್ಕೊಳ್ಲಿಕ್ಕೆ ಆಗ್ತದಂತ 10 kHz ಮಾತ್ರ. ಹಾಗಾದರೆ ಅವರ ಇಬ್ಬರು ಮುಂದೆ 500 Hz ಅಂತ ಫ್ರೀಕ್ವೆನ್ಸಿ ಪ್ರೊಡ್ಯೂಸ್ ಆಗಿದೆ ಅಂತ. ದೆನ್ 500 ಫ್ರೀಕ್ವೆನ್ಸಿ ಪ್ರೊಡ್ಯೂಸ್ ಆಗೋದು, ಹಾಗಾದರೆ ಏನಾಗಿರ್ತದೆ ಅಂತ ಕೇಳ್ತದೆ. ಹಾಗೆ ಅವರು ಲಿಸನ್ ಮಾಡ್ಕೊಳ್ಲಿಕ್ಕಾಗ್ತಾ ಇರೋವಂಥ ಫ್ರೀಕ್ವೆನ್ಸಿ ಏನಾಗಿದೆ? ಡಿಫ್ರೆಂಟ್ ಇದೆ. ಆ ಫಂಡಮೆಂಟಲ್ ಫ್ರೀಕ್ವೆನ್ಸಿನ ಡಿಸೈಡ್ ಮಾಡೋವಂಥದ್ದು ಕ್ವಾಂಟಿಟಿ, ಕ್ಯಾರೆಕ್ಟರ್ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಅ ಪಿಚ್ ಅಲ್ವಾ? ಸೊ ಬಟ್ ದೇ ಕ್ಯಾನ್ ಹಿಯರ್ ದ ಡಿಫ್ರೆಂಟ್ ಫ್ರೀಕ್ವೆನ್ಸಿ. ಹಾಗಾದರೆ ಇಬ್ಬರು ಲಿಸನ್ ಮಾಡ್ಕೊಳ್ಳೋವಂಥ ಪಿಚ್ ಏನಾಗಿರುತ್ತೆ? ಡಿಫ್ರೆಂಟ್. ಆದರೆ ಅದು ಏನು ಸೌಂಡ್ ಪ್ರೊಡ್ಯೂಸ್ ಆಗಿದೆಯಲ್ಲ, ಕೇಳಿಸ್ಕೊಳ್ತಾ ಇದ್ದಾರಲ್ಲ, ಸೌಂಡ್ ಪ್ರೊಡ್ಯೂಸ್ ಆಗಿದೆಯಲ್ಲ, ಅದು ಪ್ರೊಡ್ಯೂಸ್ ಆಗ್ತಾ ಇರೋದು ಸೋರ್ಸ್ ಒಂದೇ ಇದೆ. ಹಾಗಾದರೆ ಅದ್ರ ಕ್ವಾಲಿಟಿ ಒಂದೇ, ಆದರೆ ಇಬ್ಬರು ಹಾಗೆ ಪ್ರೊಡ್ಯೂಸ್ ಆಗಿರೋ ಫ್ರೀಕ್ವೆನ್ಸಿನೂ ಒಂದೇ ಇದೆ, ಆದರೆ ಅವ್ರು ಕೇಳಿಸ್ಕೊಳ್ಲಿಕ್ಕೆ ಆಗ್ತಾ ಇರೋದು ಬೇರೆ ಬೇರೆ. ಅದಕ್ಕೆ ಪಿಚ್ ಈಸ್ ಡಿಫ್ರೆಂಟ್ ಬಟ್ ಕ್ವಾಲಿಟಿ ಈಸ್ ಸೇಮ್. ಎಲ್ಲಿದೆ ಆಪ್ಷನ್? ಹುಡುಕ್ರಪ್ಪ. ಕ್ವಾಲಿಟಿ ಸೇಮ್ ಇರಬೇಕು, ಪಿಚ್ ಏನಾಗಿರಬೇಕು? ಡಿಫ್ರೆಂಟ್. ಫಸ್ಟ್ ಆಪ್ಷನ್ ನೋಡಿ, ಬೋತ್ ವಿಲ್ ಹಿಯರ್ ಸೌಂಡ್ ಆಫ್ ಡಿಫ್ರೆಂಟ್ ಪಿಚ್. ಹೌದು, ಪಿಚ್ ಡಿಫ್ರೆಂಟ್ ಇದೆ ಬಟ್ ಸೇಮ್ ಕ್ವಾಲಿಟಿ. ಸೊ ಆಪ್ಷನ್ ಯಾವುದು? ಆಪ್ಷನ್ ಫಸ್ಟ್ ಒನ್. ಆ್ಯಂಡ್ ನೆಕ್ಸ್ಟ್
48th question. A railway engine whistles at a constant frequency, moves with a constant speed. It goes past a stationary observer beside the railway track. Which one of the following graph best represents the variation of the frequency of sound heard by the observer with them? So, observer ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದ್ದಾನೆ, ಟ್ರೈನ್ ಏನಾಗ್ತದೆ ಅಂತ ಹತ್ತಿರ ಬಂತಂತೆ, ಹಾಗೆ ದೂರ ಹೋಗ್ತಾ ಇದೆ, ಆಯಿತಾ? ಹಾಗಾದರೆ ಅವರು ಕೇಳಿಸ್ಕೊಳ್ಳೋ ಅಂಥ ಅಪರೆಂಟ್ ಫ್ರೀಕ್ವೆನ್ಸಿ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಪರೆಂಟ್ ಫ್ರೀಕ್ವೆನ್ಸಿನ ಅಲ್ವಾ ಕೇಳಿರೋದು? ದ ರೆಪ್ರೆಸೆಂಟ್ಸ್ ಅ ವೇರಿಯೇಷನ್ ಆಫ್ ಫ್ರೀಕ್ವೆನ್ಸಿ ಆಫ್ ಸೌಂಡ್ ಹರ್ಡ್ ಬೈ ದಿ ಅಬ್ಸರ್ವರ್. ಎಸ್, ನಥಿಂಗ್ ಬಟ್ ಅಪರೆಂಟ್ ಫ್ರೀಕ್ವೆನ್ಸಿ. ಸೊ ಅಲ್ಲಿ ಅಪರೆಂಟ್ ಫ್ರೀಕ್ವೆನ್ಸಿ ವರ್ಸಸ್ ಟೈಮ್ಗೆ ಗ್ರಾಫ್ನ ಹಾಕಿದ್ದಾರೆ. ಹಾಕಿ ಸೊ ಮೊದಲು ಹತ್ತಿರ ಬರ್ತಾ ಇದೆ, ಹೌದಾ? ಆ್ಯಸ್ ದ ಟ್ರೈನ್ ಅಪ್ರೋಚ್ ಆಗ್ತಾ ಇದೆ, ವಾಟ್ ಎವರ್ ದ ಸೌಂಡ್ ಅವ್ರು ಕೇಳಿಸ್ಕೊಳ್ಳೋ ಅಂಥದ್ದು ಏನಾಗ್ತಾ ಹೋಗುತ್ತೆ, ಇಟ್ ಗೋಸ್ ಆನ್ ಇನ್ಕ್ರೀಸಸ್. ಹತ್ತಿರ ಬಂದಂಗೆ ಅದು ಕೇಳಿಸ್ಕೊಳ್ಳೋಂಥ ಫ್ರೀಕ್ವೆನ್ಸಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್. ಆ್ಯಂಡ್ ದೇರ್ ಆಫ್ಟರ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್. ಸೊ ಅಲ್ಲಿ ಟೈಮ್ ಆಗ್ತಾ ಹೋದಂಗೆ ಫಸ್ಟ್ ಫ್ರೀಕ್ವೆನ್ಸಿ ಏನಾಗ್ತಾ ಹೋಗಬೇಕು, ಇನ್ಕ್ರೀಸ್. ಆಮೇಲೆ ಏನಾಗ್ತಾ ಹೋಗಬೇಕು, ಡಿಕ್ರೀಸ್ ಆಗ್ತಾ ಹೋಗಬೇಕು ಅಲ್ವಾ? ಆದರೆ ಅಲ್ಲಿ ನೋಡ್ರಿ, ಎಲ್ಲ 4 ಆಪ್ಷನ್ಸಲ್ಲಿ ಲಾಸ್ಟ್ ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಆಪ್ಷನ್ನಲ್ಲಿ ಆ್ಯಸ್ ಟೈಮ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಇದೆ, ಹಾಗೆ ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗ್ತಾ ಇದೆ. ದೆನ್ ವಾಟ್ ಈಸ್ ರೈಟ್? ಆದರೆ ಇಲ್ಲಿ ಫಸ್ಟಿಗೆ ಅಪ್ರೋಚ್ ಆಗುವಾಗ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಇದೆ, ಮತ್ತು ರಿಸೈಡ್ ಆದಾಗೂ ಕೂಡ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಇದೆ. ಇನ್ ಬಿಟ್ವೀನಲ್ಲಿ ಫ್ರೀಕ್ವೆನ್ಸಿ ಏನಾಗುತ್ತೆ, ಡ್ರಾಪ್ ಆಗ್ತದೆ. ಸೊ ಫಸ್ಟ್ ಅಪ್ರೋಚ್ ಆದಾಗ ಫ್ರೀಕ್ವೆನ್ಸಿ ಏನಾಗಿದೆ, ಕಾನ್ಸ್ಟೆಂಟ್. ಅದಾದ ಮೇಲೆ ಫ್ರೀಕ್ವೆನ್ಸಿ ಕಡಿಮೆ ಆಯ್ತಪ್ಪ, ಟೈಮ್ ಆಗ್ತಾ ಹೋದಂಗೆ ಕಡಿಮೆ ಆಗಿದೆ. ಆದರೆ ಆಲ್ ಆಫ್ ಎ ಸಡನ್ ಇಟ್ ಡ್ರಾಪ್ಸ್, ಸಡನ್ನಾಗಿ ಏನಾಯ್ತು, ಅದು ಡ್ರಾಪ್ ಆಯಿತು ಅಲ್ವಾ? ಸೊ ದ ಆಪ್ಷನ್ ಎಷ್ಟರಲ್ಲಿದೆಪ್ಪ ಈ ಗ್ರಾಫು? ಫಸ್ಟ್ ಆಪ್ಷನ್. ಸೊ ಫಸ್ಟ್ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಇದೆ, ಅದಾದಮೇಲೆ ಸಡನ್ನಾಗಿ ಡ್ರಾಪ್ ಆಗಿದೆ, ಆ್ಯಂಡ್ ಆಫ್ಟರ್ ಇಟ್ ರಿಮೈನ್ಸ್ ಅಗೇನ್ ಕಾನ್ಸ್ಟೆಂಟ್. ಸೊ ಆಪ್ಷನ್ ಫಸ್ಟ್ ಒನ್.